ನಮಸ್ಕಾರ ಕನ್ನಡಿಗರೇ. ಇವತ್ತು ಬಹಳಷ್ಟು ಜನ ಬಿ ಜೆ ಪಿಯವರು, ಕಾಂಗ್ರೆಸ್ನವರು ಹಾಗೂ ಆ ಹುಡುಗನ ಅಪ್ಪ ಸಹ ಅವನಿಗೆ ಶಿಕ್ಷೆ ಆಗಬೇಕು ಕಂಪಲ್ಸರಿ ಅಂತ ಹೇಳ್ತಿದ್ದಾರೆ. ಅದು ಒಳ್ಳೆಯದು. ಆದರೆ ಅವನಿಗೆ ಶೂಟ್ ಯಾಕೆ ಮಾಡಬೇಕು, ಗಲ್ಲಿಗೆ ಯಾಕೆ ಏರಿಸ್ಬೇಕು, ಅವ್ನಿಗೆ ಯಾಕೆ ಒಂದೇ ಕ್ಷಣಕ್ಕೆ ಮುಕ್ತಿ ಕೊಡ್ಬೇಕಂತ ಎಲ್ಲರೂ ಯೋಚನೆ ಮಾಡಕತ್ತೀರಿ? ಕೈ ಕಾಲು ಕಡ್ದು ಹಾಕ್ರಿ ಅವನ್ನ. ಇದು ನನ್ನ ರಿಕ್ವೆಸ್ಟು. ಎಲ್ಲ ಕರ್ನಾಟಕದ ಜನತೆಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಇದು ಅಪೀಲ್ ಮಾಡಿರಿ. ಪ್ರತಿಯೊಬ್ಬರು ವೀಡಿಯೋ ಮಾಡಿ ಹಾಕ್ರಿ. ಕೈ ಕಾಲು ಕಡ್ದು ಅವ್ನಿಗೆ ಪಬ್ಲಿಕ್ನಾಗೆ ಬಿಡ್ಬೇಕು, ಅವನ್ನ ರೋಡ್ ಮೇಲೆ ಬಿಡ್ಬೇಕು. ಅವ್ನಿಗೆ ಯಾರು ಮನೆಗೆ ಸೇರ್ಸಂಗಿಲ್ಲ. ಮತ್ತೆ ಯಾರು ಮನೆಗೆ ಸೇರಿಸಿದ್ರೆ ಅವ್ನ ಮನೆ ಸಹ ಸುಟ್ಟು ಬಿಡ್ರಿ ಅವರು. ಇದು ನನ್ನ ರಿಕ್ವೆಸ್ಟು. ಯಾವ ಸೂಳೆ ಮಕ್ಕಳು ನಾಳೆ ಧೈರ್ಯ ಮಾಡಬಾರ್ದು. ಇದು ದಯವಿಟ್ಟು ಪ್ರತಿಯೊಬ್ಬ ನಾಗರಿಕರು ಜವಾಬ್ದಾರಿ. ಹೆಣ್ಣು ಮಕ್ಕಳಾರ ನಿಮ್ಗೆ ಮಕ್ಕಳದಾರ ಅಂತಂದರೆ ದಯವಿಟ್ಟು ಇದನ್ನು ಅಪೀಲ್ ಮಾಡಿರಿ. ಒಂದು ವೀಡಿಯೋ ಮಾಡಾಕ್ರಿ. ಏನಾಗಲ್ಲ ಸರ್. ಎಲ್ಲರೂ ಧೈರ್ಯ ಮಾಡ್ಬೇಕು ಏನ್ರಿ. ಪ್ರತಿಯೊಬ್ಬ ಹೆಣ್ಣು, ಯಾಕಂದ್ರೆ ನಾವು ಎಷ್ಟು ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸ್ತೇವೆ ನಮಗೆ ಗೊತ್ತು. ಅಂಥದ್ರಲ್ಲಿ ಎಲ್ಲರೂ ಶೂಟ್ ಮಾಡಿರಿ, ಅವ್ನಿಗೆ ಗಲ್ಲಿಗೆ ಏರಿಸ್ಬೇಕು. ಎದಕ್ಕೆ ಏರಿಸ್ಬೇಕು ಗಲ್ಲಿಗೆ? ಪುಣ್ಯವಂತನ ಅವನು, ಒಂದೇ ಸಲಕ್ಕೆ ಅವನು ಸಾಯಬೇಕಾದ್ರೆ. ಅಂಥವ್ನ ಗಲ್ಲಿಗೆ ಏರ್ಸಂಗೇ ಇಲ್ಲ. ಕೈ ಕಾಲು ಕಡದೇ ಹಾಕಬೇಕು. ಇದೇ ನನ್ನ ರಿಕ್ವೆಸ್ಟ್ ಸರ್. ದಯವಿಟ್ಟು ಪ್ರತಿಯೊಬ್ಬರಿಗೆ ನಾನು ಇದು ರಿಕ್ವೆಸ್ಟ್ ಮಾಡೋಕ್ಕಿಂತ ಎಲ್ಲರೂ ಒಂದೊಂದು ವೀಡಿಯೋ ಮಾಡಿ ಒಂದು ಫೇಸ್ಬುಕ್ಕಲ್ಲಿ ಹಾಕಿರಿ.